ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ ಟುಡೇ. ಇವತ್ತು ಬಂದು ನಾನು ನನ್ನ ಒಂದು ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಹೌಸ್ ವೈಫು ಏನೇನೆಲ್ಲ ಮಾಡ್ತಾರೆ, ಅವರೆಲ್ಲ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಡೇ ಟು ಡೇ ಲೈಫಲ್ಲಿ ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಫಸ್ಟಿಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನೀವೇನಾದರೂ ನನ್ನ ಚಾನಲ್ ಪ್ರೀವಿಯಸ್ ವೀಡಿಯೋ ನೋಡ್ಕೊಂಡು ಬಂದಿದ್ದರೆ, ನನ್ನ ಹೆಸರು ಪೂಜಾ. ನಾನು ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ಸ್ನ ಮಾಡ್ತಾಯಿರ್ತೀನಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಎಕ್ಸೈಟೆಡ್ ಆದಮೇಲೆ ಅಡ್ವೆಂಚರಸ್ ವೀಡಿಯೋಸ್ಗೋಸ್ಕರ. ತುಂಬ ತಿಂಗಳಾಯಿತು ನಾನು ವ್ಲಾಗ್ಸ್ನ ಮಾಡ್ತಾ ಇದ್ದಿಲ್ಲ, ಸ್ವಲ್ಪ ಮೈಂಡ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತಲ್ವ, ಅದಕ್ಕೆ. ಸೊ ಇವಾಗಂತೂ ನಾನು ತುಂಬ ಸ್ಟೇಬಲ್ ಆಗಿದ್ದೀನಿ ಡೈಲಿ ವ್ಲಾಗ್ಸ್ನ ಮಾಡಬೇಕು ಅಂತ. ಸೊ ಅದಕ್ಕೆ ನಿಮ್ಮ ಒಂದು ಹೆಲ್ಪ್, ನಿಮ್ಮ ಒಂದು ಸಪೋರ್ಟ್ ನನಗೆ ಸದಾಕಾಲ ಇರಬೇಕು. ದಯವಿಟ್ಟು ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸು ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ. ಇನ್ನಷ್ಟು ಚೆನ್ನಾಗಿರೋ ವೀಡಿಯೋಸ್ನ ನಾನು ಮಾಡೋಕ್ಕೆ ಆಗುತ್ತೆ. ಸೊ ಅದಕ್ಕೆ ಲೈಕ್ ಮಾಡಿ. ಇವತ್ತಿನ ಡೇ ಆಫ್ ಮೈನ್ ಇವಾಗ ಸ್ಟಾರ್ಟ್ ಆಗುತ್ತೆ, ಬನ್ನಿ. ಹಲೋ ಗಾಯ್ಸ್, ನಾನು ಬೆಳಗ್ಗೆ 6:30 ಇಲ್ಲಾಂದರೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ನಾನು 3 ಗ್ಲಾಸ್ ಆಫ್ ಹಾಟ್ ವಾಟರ್ನ ಕುಡಿತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಒಂದು ಗ್ಲಾಸ್ಗೆ ಅಂತೂ ನಾನು ಬಿಸಿನೀರನ್ನ ಹಾಕಿಟ್ಕೊಂಡು ನಾನು ಅಫರ್ಮೇಷನ್ಸ್ನ ಓದ್ಕೊತೀನಿ. ಈ ಅಫರ್ಮೇಷನ್ಸು ನಾನು ಒಂದು 3 ಮಂತ್ಸಿಂದ ಓದ್ಕೊತಾ ಇದ್ದೀನಿ. ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಸಿಕ್ಕಿದೆ. ಈ ಅಫರ್ಮೇಷನ್ಸ್ ಏನು ಅಂತೆಲ್ಲ ತಿಳ್ಕೊಬೇಕಂದ್ರೆ ನನ್ನ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅಂದರೆ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಕುಡ್ಕೊತ ಬಂದು ಅಡುಗೆ ಕೂಡ ಮಾಡ್ತೀನಿ. ಇವಾಗ ಅನ್ನಕ್ಕಿಟ್ಟಿದ್ದೀನಿ. ಹಾಗೆ ಇವತ್ತು ಬಂದು ನಾನು ಆನಿಯನ್ ರೈಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಆನಿಯನ್ ರೈಸ್ ಮಾಡಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಗಾಯ್ಸ್, ಇವಾಗ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದರು. ಇವಾಗ ನಾನು 3 ಗ್ಲಾಸ್ ಆಫ್ ವಾಟರ್ ಕೂಡ ಕುಡ್ದಾಯಿತು. ಇವಾಗ ನಾನು ಬ್ರಷ್ ಮಾಡ್ತಾ ಇದ್ದೀನಿ. ಬ್ರಷ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ನನ್ನ ಒಂದು ಬ್ರೇಕ್ಫಾಸ್ಟ್ನ ತಿಂತೀನಿ. ಸಮ್ಟೈಮ್ಸ್ ನನ್ನ ಬ್ರೇಕ್ಫಾಸ್ಟ್ ಬಂದು ಹೆಲ್ದಿ ಬ್ರೇಕ್ಫಾಸ್ಟ್ ಇರುತ್ತೆ. ಇದೇ ಥರ ಸ್ವಲ್ಪ ಟೈಮ್ ಆಗೋಗಿದೆ, ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ, ಆವಾಗ ಮಾತ್ರ ಜಸ್ಟ್ ನಾನೇನು ಮಾಡಿರ್ತೀನಲ್ಲ ನಮ್ಮ ಯಜಮಾನ್ರಿಗೆ ಅಡುಗೆ, ಅದನ್ನು ತಿಂತೀನಿ. ಇಲ್ಲದಿದ್ರೆ ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡೇ ತಿನ್ನೋದು. ಇವಾಗ ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ತಿಂದು ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ, ಅವೆಲ್ಲ ಮಾಡ್ಕೊಬೇಕು, ಅದನ್ನೆಲ್ಲ ಮಾಡೋದು. ಮತ್ತು ಇವತ್ತು ಬಂದು ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ವಾಸ್ಗಳೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ನಾನು ಈ ರೀತಿಯಾಗಿ ಸ್ಟಾರ್ಟ್ ಮಾಡೋದು. ಮಂಡೇ ಟು ಫ್ರೈಡೇ ನನ್ನ ಡೇ ಈ ರೀತಿಯಾಗಿ ಇರುತ್ತೆ. ಸ್ಯಾಟರ್ಡೆ ಸಂಡೇ ಅಂತ ಹೇಳೋಕ್ಕೆ ಆಗಲ್ಲ, ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಅದಕ್ಕೆ ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂಡ ಕುತ್ಕೊತೀನಿ. ಬಿಕಾಸ್ ಆಫ್ ವಿಟಮಿನ್ ಡಿ ತುಂಬಾ ಇಂಪಾರ್ಟೆಂಟು. ಇವಾಗ ಬ್ರಷ್ ಮಾಡ್ಕೊತ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇದ್ಕೊಂಡು ಆಮೇಲೆ ಮನೆಗೆ ಬಂದು ಆಮೇಲೆ ನಾಷ್ಟ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಸ್ವಲ್ಪ ಹೊತ್ತು ನಾವು 10 o'clock ಒಳಗಡೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇದ್ದರೆ ತುಂಬಾ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರೋದಕ್ಕೆ ಡೈಲಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಏನು ಮಾಡಿದ್ದೀನಿ, ಆನಿಯನ್ ರೈಸ್ ಮಾಡಿದ್ದೀನಿ. ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ನೋಡ್ಕೊಂಡು ಮಾಡಿದೆ. ನಮ್ಮ ಯಜಮಾನ್ರು ಇದು ಬೇಡವೇ ಬೇಡ ನನಗೆ ಅಂದರು. ಅದಕ್ಕೆ ಅವ್ರಿಗೆ ಪುಳಿಯೋಗರೆ ಮಾಡಿಕೊಟ್ಟೆ. ನಮ್ಮ ಯಜಮಾನ್ರು ಯಾವಾಗೂ ಹೇಳ್ತಾರೆ ಬ್ರೇಕ್ಫಾಸ್ಟ್ನ ಸ್ನಾನ ಮಾಡ್ಕೊಂಡು ತಿನ್ನು ಅಂತ. ಯಾವುದೇ ಹೆಣ್ಮಕ್ಳಿಗೆ ಆಗಲಿ ಡೈಲಿ ಸ್ನಾನ ಮಾಡಿಕೊಂಡು, ಮದುವೆ ಆಗಿರೋ ಹೆಣ್ಮಕ್ಳು ಎಕ್ಸ್ಪೆಷಲಿ ತಿನ್ನೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದೋಳೋದ್ರಿಂದ ತುಂಬಾ ಕೆಲಸ ಇರುತ್ತೆ ಅವ್ರಿಗೆ. ತುಂಬ ಕೆಲಸ ಇರುತ್ತೆ. ಸಣ್ಣ ಕೆಲಸಗಳೇ ತುಂಬ ಟೈಮ್ ತೊಗೊಳುತ್ತೆ, ಬಟ್ ಯಾರಿಗೂ ಗೊತ್ತಾಗಲ್ಲ ಮನೆಯಲ್ಲಿರೋರಿಗೆ. ಹಾಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಅವ್ರನ್ನ ಹೊರಗಡೆ ಕಳಿಸೋವ್ರಿಗೂ ನಗ್ನಗ್ತಾ ಇದ್ಕೊಂಡು, ಅವ್ರಿಗೆ ಎಷ್ಟೇ ಹೊಟ್ಟೆ ಹಸಿವಾಗ್ತಾ ಇರ್ಬೋದು, ಇಲ್ಲಾಂದರೆ ಸ್ವಲ್ಪ ಕೆಲವ್ರು ಜನಕ್ಕೆ ವಾಶ್ರೂಮ್ ಅರ್ಜೆಂಟ್ ಆಗ್ತಾ ಇರುತ್ತೆ, ಬಟ್ ಅಡುಗೆ ಮಾಡೋದನ್ನ ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ. ನಮ್ಮಮ್ಮನೂ ಅಷ್ಟೇ ಎಷ್ಟು ಸತಿ ಕಷ್ಟಪಟ್ಟಿದ್ದಾರೆ. ನಾನು ಇವಾಗ ಅದನ್ನು ಅನುಭವಿಸ್ತಾ ಇರ್ತೀನಿ. ಬಟ್ ನಾವು ಆ ಪರ್ಟಿಕ್ಯುಲರ್ ಟೈಮ್ ಅಷ್ಟೊತ್ತಿಗೆ ಅವ್ರಿಗೆ ಅಡುಗೆ ಮಾಡಿ ಕಳಿಸ್ಬೇಕಾಗುತ್ತೆ. ಅದನ್ನೆಲ್ಲ ಅವ್ರು ಅರ್ಥನೇ ಮಾಡ್ಕೊಳೋದಿಲ್ಲ.
ಬಟ್ ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು. ನಾವು ಬೆಳಗ್ಗೆ ಎದ್ದು ಎಷ್ಟು ಕೆಲಸ ಮಾಡ್ತೀವಿ, ಎಷ್ಟು ಇರುತ್ತೆ, ಚಿಕ್ಕ ಚಿಕ್ಕ ಕೆಲಸನೇ ಎಷ್ಟು ಜಾಸ್ತಿ ಇರುತ್ತಲ್ವ, ಅದನ್ನ ಅವ್ರು ಅರ್ಥನೇ ಮಾಡ್ಕೊಳೋದಿಲ್ಲ ಯಾರೇ ಆಗಲಿ. ಬಟ್ ನಾವು ಹೆಣ್ಮಕ್ಳು ಅರ್ಥ ಮಾಡ್ಕೊತೀವಿ ಬೇರೆಯವ್ರ ಕಷ್ಟ ಏನು ಅಂತ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಆನಿಯನ್ ರೈಸ್ ಮಾಡಿಕೊಂಡೆ. ನಮ್ಮ ಯಜಮಾನ್ರು ಯಾವಾಗೂ ಅದಕ್ಕೆ ಹೇಳ್ತಾರೆ ಸ್ನಾನ ಮಾಡ್ಕೊಂಡು ತಿನ್ನಬೇಕು ಅಂತ. ಮನೆಯೆಲ್ಲ ಕೆಲಸ ಮಾಡಿ ಮುಗಿಸಿ ಅವ್ರನ್ನ ಕಲಿಸೋ ಅಷ್ಟೊತ್ತಿಗೆ ಸಾಕಾಗೋಗಿರುತ್ತೆ. ಊಟ ಏನಾದರೂ ತಿನ್ನೋಣ, ಹೊಟ್ಟೆಗೆ ಏನಾದರೂ ಹಾಕೋಣ ಅಂತಲೇ ಇರುತ್ತೆ. ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಬಂದು ತಿನ್ನೋ ಅಷ್ಟೊತ್ತು ಟೈಮೇ ಆಗೋಗಿರುತ್ತೆ. ಅದಕ್ಕೇ ಜಾಸ್ತಿ ಜನ ನೋಡ್ಬೋದು ತುಂಬ ಫ್ಯಾಟ್ ಆಗಿಬಿಡ್ತಾರೆ ಪ್ರಾಪರ್ ಫುಡ್ ಇಲ್ದಿರ. ನಾನಂತೂ ಹೇಗೋ ಮೇಂಟೈನ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. 1.5 years ದಪ್ಪ ಅಂತೂ ಆಗಿಲ್ಲ ನಾನು. ಕರೆಕ್ಟಾಗಿ ಟೈಮ್ಗೆ ಊಟ ಮಾಡಿಕೊಂಡು, ನಾಷ್ಟ ಮಾಡಿಕೊಂಡು, ಬ್ರೇಕ್ಫಾಸ್ಟು, ಹೆಲ್ದಿ ಥಿಂಗ್ಸ್ ತಿಂದ್ಕೊಂಡು. ತುಂಬ ಜನ ಮದುವೆ ಆಗಿದ ತಕ್ಷಣ ನಾನು ನೋಡ್ತೀನಿ ದಪ್ಪ ಆಗಿಬಿಡ್ತಾರೆ. ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ. ಅವ್ರು ಕರೆಕ್ಟಾಗಿ ಪ್ರಾಪರಾಗಿ ಫುಡ್ ತಿನ್ನೋದಿಲ್ಲ ಟೈಮಿಗೆ ಕರೆಕ್ಟಾಗಿ. ಅದಕ್ಕೆ ಯಾರು ಏನಾದರೂ ಅಂದ್ಕೊಳ್ಳಿ, ನಾನಂತೂ ಪ್ರಾಪರಾಗಿ ಟೈಮಿಂಗ್ಸ್ ಪ್ರಕಾರ ತಿಂದ್ಬಿಡ್ತೀನಿ. ನಂಗೆ ಹೊಟ್ಟೆಗಂತೂ ನಾನು ಮೋಸನೇ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಇವತ್ತು ಅಷ್ಟೇ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇವಾಗ ನಾನು ಬ್ರೇಕ್ಫಾಸ್ಟ್ನ ತಿಂತಾಯಿದ್ದೀನಿ. ಡೈಲಿ ನಾನು ಇದೇ ರೊಟ್ಟಿನೇ ಮಾಡೋದು ಇಷ್ಟವರೆಗೂ. ಆಮೇಲೆ ನನಗೆ ಒಂದು 10 o'clock 12 o'clock ಇಂದ ಹಿಡಿದು 6 o'clockವರೆಗೂ ನನ್ನದೇ ದುನಿಯಾ. ನಾನು ಏನಾದರೂ ಮಾಡ್ಬೋದು. ಇವಾಗೇನಾದರೂ ನಾನು ಡಿನ್ನರ್ಗೆ ಸಾಂಬಾರು ಮಾಡಿಬಿಟ್ಟಿದ್ರೆ ನಾನು ಇವಾಗೇನು ಕೆಲಸ ಇರಲ್ಲ. ಇಲ್ಲ ಅಂದರೆ ನನಗೆ 6 ಗಂಟೆ ಮೇಲೆ ಕೆಲಸ ಇರುತ್ತೆ ಕುಕ್ಕಿಂಗು. ಆ ಒಂದು ಗ್ಯಾಪಲ್ಲಿ ನನಗೇನು ಬೇಕೋ ನಾನು ಅದು ಮಾಡ್ಕೊತೀನಿ. ಸ್ಟಿಚಿಂಗು, ಇಲ್ಲಾಂದರೆ ಏನಾದರೂ ಕಲಿಯೋದು ಯೂಟ್ಯೂಬಲ್ಲಿ, ಇಲ್ಲಾಂದರೆ ಯೂಟ್ಯೂಬ್ ನೋಡೋದು. ಹಾಗೆ ನಾನು ಯಾವುದೇ ಥರ ಸೀರಿಯಲ್ಸ್ ಎಲ್ಲ ನೋಡೋದಕ್ಕೆ ಹೋಗೋದಿಲ್ಲ. ಮತ್ತು ಮೂವೀಸ್ ಕೂಡ ನೋಡೋಲ್ಲ. ಏನಾದರೂ ನಮ್ಮ ಯಜಮಾನ್ರು ಇದ್ದರೆ ಸ್ಯಾಟರ್ಡೆ ಸಂಡೇ ಒಂದು ಮೂವಿ ಹಾಕ್ಕೊಂಡು ನೋಡ್ತೀವಿ ಅಷ್ಟೇ ಮನೆಯಲ್ಲೇ. ಇನ್ನು ರೀಸೆಂಟಾಗಿ ನಾವು ಒಂದು ಮೂವಿಗೆ ಕೂಡ ಹೋಗಿದ್ವಿ. ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಒಂದು ಮೂವಿಗೆ ಹೋಗಿದ್ದು. ಅವ್ರ ಫೇವ್ರೇಟ್ ಹೀರೋ ಪವನ್ ಕಲ್ಯಾಣ್ ಮೂವಿಗೆ, OG ಮೂವಿ. ನೀವು ಯಾರಾದರೂ ಹೋಗಿದ್ರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಮೂವಿ ಅಂತ. ಇವಾಗ ನಾನು ಬ್ರೇಕ್ಫಾಸ್ಟ್ ತಿನ್ಕೊತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ನಾಷ್ಟ ಮಾಡಿದ ತಕ್ಷಣ ಅಲ್ಲಿರೋ ಬಟ್ಟೆಗಳನ್ನ ನೋಡಿದೆ. ಅದನ್ನು ಫೋಲ್ಡ್ ಮಾಡಿ ಎತ್ತಿಕ್ಬೇಕಲ್ವ ಅಂದ್ಬಿಟ್ಟು ಫೋಲ್ಡ್ ಮಾಡಿ ಎತ್ತಿಟ್ಟೆ. ಹಾಗೆ ಮನೇನ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ನಾನಂತೂ ಮನೆ ಕ್ಲೀನ್ ಮಾಡೋವಾಗ ಒಳ್ಳೆ ಮ್ಯೂಸಿಕ್ನ ಹಾಕ್ಕೊಂಡೆ ಮನೆ ಕ್ಲೀನ್ ಮಾಡೋದು. ಇಲ್ಲಾಂದರೆ ಯಾವುದಾದ್ರು ಮಂತ್ರಗಳನ್ನ ನಾನು ಟಿ ವಿನಲ್ಲಿ ಈ ಥರ ಹಾಕಿಕ್ಬಿಡ್ತೀನಿ. ಸೊ ದಟ್ ನಾವು ಕುತ್ಕೊಂಡು ಒಂದು ಪ್ಲೇಸಲ್ಲಿ ಮಂತ್ರಗಳನ್ನ ಹೇಳ್ಕೊಳೋ ಬದಲು ಈ ರೀತಿಯಾಗಿ ನಾವು ಮೆಡಿಟೇಷನ್ ಮಾಡಿದಾಗೂ ಆಗುತ್ತೆ, ಮನೆ ಕ್ಲೀನ್ ಮಾಡಿದಾಗೂ ಆಗುತ್ತೆ, ನಮ್ಮ ಮೈಂಡ್ ಕೂಡ ಪೀಸ್ ಆಗಿರುತ್ತೆ ಅಂದ್ಬಿಟ್ಟು. ಹಾಗೆ ಈಗ ಕಿಚನ್ ಕೂಡ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಕಿಚನ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆಗ ಫ್ರಿಜ್ ಸ್ವಲ್ಪ ನೋಡಿದೆ, ಸ್ವಲ್ಪ ಗಲೀಜಾಗಿತ್ತು ಅಂದ್ಬಿಟ್ಟು ಫ್ರಿಜ್ ಕೂಡ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಫ್ರಿಜ್ಜೆಲ್ಲ ಕ್ಲೀನ್ ಮಾಡಾದ್ಮೇಲೆ ಟೈಮ್ ನೋಡ್ತೀನಿ, ಲಂಚ್ ಟೈಮ್ ಆಗಿತ್ತು. ಅದಕ್ಕೆ ಲಂಚ್ ಕೂಡ ತಿಂತಾಯಿದ್ದೆ. ಲಂಚ್ಗೆ ನಾನು ನಮ್ಮ ಯಜಮಾನ್ರಿಗೆ ಮಾಡಿಕೊಟ್ಟಿರುವಂಥ ಪುಳಿಯೋಗರೆ ಮತ್ತು ಸ್ಪ್ರೌಟ್ಸ್ನ ತಿಂತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕರ್ಡು, ಸಾಲ್ಟು ಮತ್ತು ಕ್ಯಾರೆಟು, ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇವಾಗ ನನ್ನ ಫೇಸ್ಗೆ ಬಂದು ನೋಡ್ತಾ ಇದ್ದೀರಲ್ಲ, ಕಡಲೆ ಹಿಟ್ಟು ಮತ್ತು ಕೆನೆ ಸ್ವಲ್ಪ ಇತ್ತು ಎತ್ತಿಟ್ಟಿದ್ದೆ. ಅದಕ್ಕೆ ಅರಿಶಿನ, ಒಂಚೂರು ಹಾಲನ್ನ ಬೆರೆಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮನೆಯಲ್ಲಿ ಫೇಸ್ ಪ್ಯಾಕ್ಸ್ನ ಮಾಡಿಕೊಂಡು ಅಪ್ಲೈ ಮಾಡ್ಕೊಳೋದು ತುಂಬಾ ಒಳ್ಳೆಯದು. ಈವ್ನಿಂಗ್ ಆಗಿಬಿಡುತ್ತೆ. ಯಾವುದೇ ಹೌಸ್ ವೈಫ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅವಳಿಗೋಸ್ಕರ ಒಂಚೂರು ಟೈಮ್ ತೊಗೊಳೋದಕ್ಕೆ. ನನಗೂ ಅಷ್ಟೇ. ತುಂಬ ಜನ ಅಂದ್ಕೊತಾರೆ ಮನೆಯಲ್ಲೇ ಇರ್ತಾಳೆ ಏನು ಕೆಲಸ ಇರುತ್ತೆ ಅಂತ. ಮನೆಯಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಅಂತ. ಸಣ್ಣ ಸಣ್ಣ ಕೆಲಸನೂ ಮನೆಯಲ್ಲಿ ಮಾಡಿಲ್ಲ ಅಂದರೆ ಅದು ಹಾಗೆ ಬಿಟ್ಟೋದ್ರೆ ಹೇಗೆ ಕಾಣಿಸುತ್ತೆ ಮನೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಅದಕ್ಕೆ ಹೇಳೋದು ಹೌಸ್ ವೈಫ್ ಯಾವಾಗೂ ಸ್ಟ್ರಾಂಗು, ಗಟ್ಟಿ. ಮತ್ತು ಹೌಸ್ ವೈಫ್ ಅಂದ್ರೇ ಒಂದು ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ನಾನು ಪ್ರೌಡಾಗಿ ಹೇಳ್ಕೊತೀನಿ ನಾನು ಹೌಸ್ ವೈಫ್ ಅಂತ. ಈವ್ನಿಂಗ್ ಆಯಿತು, ನಾನು ರೆಡಿಯಾಗೋ ಅಷ್ಟೊತ್ತಿಗೆ ನೀವು ಅನ್ಕೊತಾ ಇರ್ಬೋದು ಏನು ವೀಡಿಯೋಗೋಸ್ಕರ ಹೀಗೆ ರೆಡಿಯಾಗಿದ್ದಾಳಲ್ಲ ಅಂತ. ಇಲ್ಲ ಫ್ರೆಂಡ್ಸ್, ನಾನು ಡೈಲಿ ಆಗಿಲ್ಲ ಅಂದ್ರೂ ಫ್ರೈಡೇ ಇಲ್ಲ ಟ್ಯೂಸ್ಡೇ ಈ ರೀತಿಯಾಗಿ ರೆಡಿ ಆಗ್ತೀನಿ. ನಮಗೆ ನಾವೇ ಒಂಚೂರು ಎನ್ಕರೇಜ್ಮೆಂಟ್ ಕೊಡೋದು, ಇಲ್ಲಾಂದರೆ ನಮಗೆ ನಾವೇ ಚೆನ್ನಾಗಿ ಕಾಣಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಮನೆಯಲ್ಲಿರುವಾಗ 1 ವರ್ಷ ನಾನು ಅಷ್ಟು ರೆಡಿ ಆಗ್ತಾಯಿದ್ದಿಲ್ಲ. ನಿಜವಾಗೂ ಹೇಳಬೇಕಂದ್ರೆ ಅಷ್ಟು ರೆಡಿನೇ ಆಗ್ತಾಯಿದ್ದಿಲ್ಲ. ತುಂಬಾ ಡಿಮೋಟಿವೇಟ್ ಆಗಿಬಿಟ್ಟಿದ್ದೆ. ನಮಗೆ ನಾವೇ ಎನ್ಕರೇಜ್ ಹೇಗೆ ಮಾಡ್ಕೊಬೋದು ಅಂದರೆ ಚೆನ್ನಾಗಿ ರೆಡಿ ಆಗಬೇಕು, ಒಳ್ಳೆ ಕಡೆ ಹೋಗಬೇಕು, ಆವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅಷ್ಟೇ ನಾನು ಚೆನ್ನಾಗಿ ರೆಡಿ ಆಗಿದ್ದೀನಿ. ಇವತ್ತು ಬಂದು ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ನನ್ನ ಡೇ ಟು ಡೇ ಲೈಫಲ್ಲಿ
ಇವತ್ತು ಬಂದುಬಿಟ್ಟು ಸ್ವಲ್ಪ ಮೆಡಿಟೇಷನ್ ಮಾಡಬೇಕು. ಇವಾಗ ನಾನು ಜಸ್ಟ್ ಮೆಡಿಟೇಷನ್ ಮಾಡಬೇಕಾಗುತ್ತೆ, ಮತ್ತು ದೇವ್ರ ಪೂಜೆ. ಮನೆ ಆಚೆ ಕ್ಲೀನ್ ಮಾಡಿಲ್ಲ ಇವತ್ತು. ನೆಕ್ಸ್ಟು ಯಾವತ್ತಾದ್ರೂ ತೋರಿಸಿ ನನ್ನ ಮನೆ ಆಚೆ ಯಾವ ರೀತಿ ಕ್ಲೀನ್ ಮಾಡ್ತೀನಿ, ಮನೇನ ಯಾವಾಗ ಕ್ಲೀನ್ ಮಾಡ್ತೀನಿ ಆಚೆ, ಮತ್ತು ಮನೆ ಹೊಸ್ಲಿಗೆ ಯಾವ ರೀತಿ ನಾನು ಪೂಜೆ ಮಾಡ್ತೀನಿ ಎಲ್ಲನೂ ನಾನು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮಗೆ ತಿಳಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಇವತ್ತಿನ ಡೈಲಿ ಲೈಫ್ ಅಲ್ವಾ, ಇವತ್ತಿನ ಡೈಲಿ ಲೈಫಲ್ಲಿ ಫಸ್ಟಿಗೆ ನಾನು ಇದೇ ರೊಟೀನ್ ಇರುತ್ತೆ. ಮಾರ್ನಿಂಗು ಈವ್ನಿಂಗ್ ಆದಮೇಲೆ ಸ್ವಲ್ಪ ಮಿಕ್ಸ್ ಆಗುತ್ತೆ, ಆ ಕಡೆ ಈ ಕಡೆ ಆಗುತ್ತೆ. ಮತ್ತು ಇವತ್ತು ಏನು ಕಲಿತೆ ಅಂತ ಹೇಳಬೇಕು ಗೈಸ್, ಇವತ್ತು ಏನು ಕಲಿತೆ ಅಂತ ಹೇಳಿದ್ರೆ, ಇವತ್ತು ನಾನು ಕತೆಗಳನ್ನ ನೋಡಿದೆ, 2 ಸ್ಟೋರಿ. ನಾನು ಭಗವದ್ಗೀತೆನ ಅರ್ಥನ ಒಂದು ಫುಲ್ಲಾಗಿ ಓದಿದ್ದೀನಿ, ಒಂದು ಸತಿ ಕುತ್ಕೊಂಡು ನನ್ನ ಲೈಫ್ ಟೈಮಲ್ಲಿ ಅಷ್ಟೇ. ಅದು ಪ್ರೀವಿಯಸ್ ಮಂತೆ. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಮೇಲೆ ಒಂದು ಸ್ವಲ್ಪ ಅನುಮಾನ ಬಂದುಬಿಡುತ್ತೆ ಒಂದೊಂದು ಸಮಯದಲ್ಲಿ. ನಾವೇನು ಮಾಡ್ತಾಯಿದ್ದೀವಿ, ನಾವೇನು ಅಂತಲೇ ಗೊತ್ತಾಗಲ್ಲ. ಆವಾಗ ಭಗವದ್ಗೀತೆ ತುಂಬಾ ಯೂಸ್ ಆಗುತ್ತೆ. ಅದರಿಂದನೇ ನನಗೆ ಇನ್ನೊಂದು ಸತಿ ಮೋಟಿವೇಟ್ ಅಂತಲೂ ಹೇಳ್ಬೋದು. ಒಂದು ಸೆಕೆಂಡ್, ನಾನು ಎಮೋಷ್ನಲ್ ಆಗಿಬಿಡ್ತೀನಿ, ಯಾಕೆ ಅಂತ ಗೊತ್ತಿಲ್ಲ. ಸೊ ಗಾಯ್ಸ್ ಬ್ಯಾಕ್, ನಾನು ಹಂಗೆ ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ, ಏನು ಅಂದ್ಕೊಬೇಡಿ. ಸೊ ಭಗವದ್ಗೀತೆ ಓದೋದ್ರಿಂದ ನನಗೆ ಅರ್ಥ ಆಗಿದೆ ಏನಂತ ಹೇಳಿದ್ರೆ, ನಾವು ಒಂದು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇರಬೇಕು. ಅದ್ರದ್ದು ಪ್ರತಿಫಲನ ನಾವು ವೆಯ್ಟ್ ಮಾಡಬಾರ್ದು. ಅದು ಫಲ ಬರಬೇಕಂತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಬಂದೇ ಬರುತ್ತೆ. ಮತ್ತು ನಾವು ಏನು ಮಾಡಬೇಕಂತ ಇದ್ದೀವಲ್ಲ ಅದ್ರಲ್ಲಿ ನಾವು 100% ಹಾಕಬೇಕು. ಅವಾಗೇ ನಮಗೆ ಅದರದ್ದು ಪ್ರತಿಫಲ ಸಿಗಬೇಕಂತ ಹೇಳಿದ್ರೆ ಸಿಗುತ್ತೆ. ಸೊ ದ್ಯಾಟ್ ನಾವು ಯಾವುದಕ್ಕೆ ಆಗಲಿ ನಾವು ಭಯ ಪಡಬಾರ್ದು ಅನ್ನೋದನ್ನು ನಾನು ಕಲ್ತಿದ್ದೀನಿ. ಸೊ ನನ್ನ ಒಂದು ಅಪ್ಕಮಿಂಗ್ ವೀಡಿಯೋಸ್ ಕೂಡ ಅದ್ರ ಬಗ್ಗೆನೇ ಆಗಿರುತ್ತೆ. ತುಂಬಾ ಖುಷಿಯಾಗುತ್ತೆ ನಾನು ಬ್ಯಾಕ್ ಟು ಮೈ ವೀಡಿಯೋಸ್ ಅಂತ ಹೇಳೋದಕ್ಕೆ. ಇದರಿಂದ ನನಗೆ ಯಶಸ್ಸು ಸಿಗಲಿ ಅಂತ ನಾನು ನನ್ನ ತಂದೆ ತಾಯಿ ಹತ್ರ ಬೇಡ್ಕೊತೀನಿ, ಮತ್ತು ದೇವ್ರ ಹತ್ರನೂ ಬೇಡ್ಕೊತೀನಿ. ಹಾಗೆ ಸ್ವಲ್ಪದು ಈವ್ನಿಂಗ್ ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು ಮನೆ ಒಳಗಡೆ ಬಂದೆ. ನೋಡ್ತಾ ಇದ್ರಲ್ಲ, ಈಗ ಮೆಡಿಟೇಷನ್ ಮಾಡೋಕ್ಕೆ ಕುತ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿರೋದು 108 ಬೀಡ್ಸ್. ಇದನ್ನು ನಾನು ಇಟ್ಕೊಂಡು ಮೆಡಿಟೇಷನ್ ಅನ್ನೋದು ಮಾಡ್ತೀನಿ. ಇದು ಯಾವುದೇ ಥರದ ಪವರ್ಫುಲ್ ಬೀಡ್ಸ್ ಏನಲ್ಲ, ಜಸ್ಟ್ ನಾನು ಕೌಂಟಿಂಗ್ಗೆ ಅಂದ್ಬಿಟ್ಟು ಒಂದು ಸರನ ತೊಗೊಂಡಿದ್ದೆ. ಇದು ಬಂದು ವುಡ್ಡನ್ದು ಇರುತ್ತೆ, ಮಣಿಗಳು, ವುಡ್ ಮಣಿಗಳು. ನಾನು ಇಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಾರ್ತಿದ್ರು ಅಂದ್ಬಿಟ್ಟು ನಾನು ಈಸ್ಕೊಂಡೆ. ಈಗ ನಾನು ನೋಡಿಸ್ತಾ ಇರೋದು ಬುಕ್ಕು ಬಂದು ಭಜನಾ ಬುಕ್ಕು. ಇದರಲ್ಲಿ ಬಂದು ಭಜನ್ಸ್ ಇದೆ, ಮಂತ್ರಗಳಿದೆ, ಎಲ್ಲ ದೇವ್ರದ್ದು. ಈಗ ನಾನು ಚಾಂಟಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಿದ್ರಲ್ಲ, ನಾವು ಬೀಡ್ಸಲ್ಲಿ ಏನಾದರೂ ನಾವು ಚಾಂಟಿಂಗ್ನ ಸ್ಟಾರ್ಟ್ ಮಾಡಿದ್ರೆ ಈ ರೀತಿಯಾಗಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಆ ರೀತಿಯಾಗಿ ಇಟ್ಕೊಂಡು ಚಾಂಟಿಂಗ್ ಅನ್ನೋದನ್ನ ನಾವು ಮಾಡಬೇಕಾಗುತ್ತೆ. ಹಾಗೆ ಒಂದು ಹೇಳಬೇಕಾಗಿತ್ತು, ಈಗ ನಾನು ಹಾಕ್ಕೊಂಡಿದ್ದೀನಲ್ಲ ಬ್ಲೌಸ್, ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಕಾಣಿಸ್ತಿದೆ ಈ ಬ್ಲೌಸು, ಹೇಗೆ ಹೊಲ್ಕೊಂಡಿದ್ದೀನಿ ಅಂತ, ಚೆನ್ನಾಗಿದೆಯಾ ಅಂತ. ಸೊ ದಟ್ ನನಗೂ ಸ್ವಲ್ಪ ಖುಷಿಯಾಗುತ್ತೆ. ಸ್ವಲ್ಪ ಮೆಡಿಟೇಷನ್ ಆದಮೇಲೆ ಮಂತ್ರಗಳನ್ನ ಕೂಡ ಓದ್ಕೊತೀನಿ. ಈ ಮಂತ್ರಗಳು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಪೀಸ್ ಅನ್ನೋದು ಸ್ಟೇಬಲ್ ಆಗುತ್ತೆ. ಹಾಗೆ ನಮ್ಮ ಒಂದು ಥಿಂಕಿಂಗ್ ಪವರು ಇನ್ಕ್ರೀಸ್ ಆಗುತ್ತೆ ಅಂತ ನನ್ನೊಂದು ಅನಿಸಿಕೆ. ಮತ್ತು ರಿಯಲ್ ಆಗಿ ನನಗೆ ಅದು ಅನುಭವಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ತುಂಬಾ ಲೆಂತಿ ಆಗೋಯ್ತು ಫ್ರೆಂಡ್ಸ್. ಹೇಗನ್ನಿಸ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ನಿಮಗೇನಾದರೂ ವೀಡಿಯೋಸ್ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗಿ ಅದ್ರ ಮೇಲೆ ವೀಡಿಯೋಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ನಾನು ಮಾಡೋ ವೀಡಿಯೋಸು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.